ಇವತ್ತು ನಾವು ಎಲ್ಲ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ. ಟ್ರಾಫಿಕ್ ನೋಡಿ ಗೈಸ್ ಹೆಂಗ್ ಆಗ್ತಿದೆ ನಮ್ಮ ಮೈಸೂರಲ್ಲಿ. ಗೈಸ್ ನಾನ್ ಕೊಡ್ತಿದ್ ವಾಚು ಕಾಸು ಅಂತೂ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತೂ ನಿಜ. ಇವ್ನ ಜೊತೆ ಡೇಟ್ ಹೋಗಿರೋಷ್ಟು ಯಾರ ಜೊತೆಗೂ ಹೋಗಿಲ್ಲ, ಹುಡುಗಿ ಜೊತೆಗೂ ಹೋಗಿಲ್ಲ. 40,000 ಖರ್ಚು ಮಾಡಿ ಬರ್ಡೇ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾವು ಎಲ್ಲ ಹೋಗ್ತಾ ಇದೀವಿ ಅಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೀವಿ ಅಷ್ಟೇ. ಸೊ ನಮ್ಮ ಜೊತೆ ಗೌತಮ್ ಇದ್ದಾನೆ. ಇವತ್ತು ಸಂಡೇ ಫುಲ್ಲು ಫ್ರೀ, ಇನ್ನು ಮಿಕ್ಕಿದ ವಾರ ಎಲ್ಲ ಫುಲ್ಲು ಫ್ರೀ. ಏನಕ್ಕೆ ಫುಲ್ಲು ಕೆಲಸ ಎಲ್ಲ ಬಿಟ್ಕೊಂಡು ಆರಾಮಾಗವನೆ, ಚೆನ್ನಾಗಿ ದುಡ್ಡು ಮಾಡೋವನು ಅಷ್ಟೇ. ನೋಡಿ ಕಿವಿಲೆಲ್ಲ ಚಿನ್ನ. ಗೈಸ್ ನಾನು ಕೊಡ್ಸಿದ್ ವಾಚು ಕಾಸು ಅಂತೂ ಇನ್ನೂ ವಾಪಸ್ ಕೊಟ್ಟಿಲ್ಲ. ನಾವು ಲ್ಯಾಶ್ ಕೆಫೆಗೆ ಬಂದಿದ್ದೀವಿ ಇವತ್ತು. ಸೊ ಏನಕ್ಕೆ ಅಂತ ನಿಮಗೆಲ್ಲ ಆಮೇಲೆ ಹೇಳ್ತೀನಿ. ಸೊ ಇವಾಗ ಬನ್ನಿ ಹೋಗೋಣ ಒಳಗಡೆ. ಗಾಯ್ಸ್ ಲ್ಯಾಶ್ ಕೆಫೆಗೆ ಏನಕ್ಕೆ ಬಂದಿರೋದು ಅಂತಂದರೆ, ಸೊ ಯಾರ್ದೋ ಬರ್ತಡೇ ಮಾಡಬೇಕು ಅಂದರೆ ಅವ್ರ ಫ್ಯಾಮಿಲಿ ಅವ್ರದ್ದು. ಸೊ 40,000 ಕೊಟ್ಬಿಟ್ಟು ಬರ್ತಡೇ ಮಾಡ್ತಾನೆ. 40,000 ಖರ್ಚು ಮಾಡಿ ಬರ್ಡೇ ಮಾಡ್ತಾ ಇರೋದು. ಸೊ ಅದಕ್ಕೆ ಇವತ್ತು ಬುಧವಾರನೇ ಯಾವಾಗ ಗುರುವಾರನೇ ಇರೋದು. ಸೊ ಇವತ್ತು ಬಂದು ನೋಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗೋಣ ಅಂತ ನಾವು ಬಂದಿರೋದು ಇವತ್ತು. ಸೊ ಲೆಟ್ಸ್ ಗೋ. ಏನೇನಾಗುತ್ತೆಲ್ಲ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ಗೈಸ್ ವ್ಯೂ ನೋಡಿ ಗೈಸ್ ಹೆಂಗಿದೆ ಲ್ಯಾಶ್ ಕೆಫೆ. ಗೈಸ್ ಫೈನಲಿ ಎಲ್ಲ ಮಾತಾಡಿದ್ದಾಯಿತು. ಯಾವಾಗ ಬರಬೇಕು, ಏನು ಬರಬೇಕು, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ಹೇಳಿದರು. ಸೊ ಇವಾಗ ನಾನು ಮತ್ತು ಗೌತಮು ಹೊರಡ್ತಾ ಇದ್ದೀವಿ ವಾಪಸ್ಸು. ಸೊ ಚೆನ್ನಾಗಿದೆ ಗೈಸ್, ಸ್ವಲ್ಪ ಚಿಕ್ಕದು ಅಷ್ಟೇ, ಬಟ್ ಬರ್ಡೇ ಮಾಡೋಕ್ಕೆಲ್ಲ ಸಕ್ಕತ್ತಾಗಿದೆ. ಆಂಬಿಯನ್ಸ್ ಇತ್ತು ನೆಕ್ಸ್ಟ್ ಲೆವೆಲ್. ಸೊ ಯಾರಾದರೂ ಬರಬೇಕು ಅಂತ ಇದ್ದರೆ ಬನ್ನಿ. ಗೈಸ್ ನಮ್ಮ ಮನೇಲಿ ಪಿಜ್ಜಾ ಮಾಡಿದ್ರು. ಸೊ ಅದನ್ನು ತಿನ್ನುವಾಗ ಏನೋ ಸಿಗಾಕೋಗ್ಬಿಟ್ಟಿದೆ, ಒಂಥರ ಏನೋ ಸಿಗಾಕೊಂಡಂಗಿದ್ದಾರೆ. ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ನನಗಂತೂ. ನುಗ್ಗೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ನೀರು ಕುಡಿದ್ರೂ ಹೋಗ್ತಿಲ್ಲ. ಗೈಸ್ ಇವತ್ತು ಪ್ಲ್ಯಾನ್ ಇದ್ದಿದೆ ಬೇರೆ, ಏನೋ ಲಾಪ್ ಕಂಟೆಂಟ್ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಇವನು ಎಲ್ಲೆಲ್ಲೋ ಹೊಂಟೋಗಿದ್ದ. ಅದರಿಂದ ಎಲ್ಲ ಮಿಸ್ ಆಗೋಯ್ತು. ಬಟ್ ನೋಡಿ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ ಆಲ್ರೆಡಿ. ಇವಾಗ ಏನು ಕಂಟೆಂಟ್ ಮಾಡೋದು ಹೇಳಿ. ನನ್ನ ಮಗನ ಜೊತೆ ಡೇಟ್ ಆಗಿರೋಷ್ಟು ಯಾವ ಹುಡುಗಿ ಜೊತೆ ಹೋಗಿಲ್ಲ ಅಂತ. ಮಗನ ಜೊತೆ ಡೇಟ್ ಆಗಿರೋಷ್ಟು ಯಾವ ಹುಡುಗಿ ಜೊತೆ ಹೋಗಿಲ್ಲ ಅಂತ. ಗೈಸ್ ಇದಂತೂ ನಿಜ. ಇವನ ಜೊತೆ ಡೇಟ್ ಹೋಗಿರೋಷ್ಟು ಯಾರ ಜೊತೆಗೂ ಹೋಗಿಲ್ಲ, ನಾನು ಹುಡುಗಿ ಜೊತೆಗೂ ಹೋಗಿಲ್ಲ. ಅದಕ್ಕಿಂತ ಜಾಸ್ತಿ ಇವನ ಜೊತೆ ಹೋಗಿರೋದು. ಅದನ್ನೇ ಹುಡುಗಿ ಅಂತ ಏನಾದ್ರು ಮಾಡ್ಬಿಟ್ಟು ಆಯ್ತು. ಟ್ರಾಫಿಕ್ ನೋಡಿ ಗೈಸ್ ಹೆಂಗ್ ಆಗ್ತಿದೆ ನಮ್ಮ ಮೈಸೂರಲ್ಲಿ. ಆಯ್ತಾ ಗೈಸ್ ಲ್ಯಾಶ್ ಕೆಫೆಯಿಂದೆಲ್ಲ ಮುಗಿಸ್ಕೊಂಡು ಏನೇನು ಮಾತಾಡಬೇಕೆಲ್ಲ ಮಾತಾಡ್ಕೊಂಡು, ಸೊ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸ್ವಲ್ಪ ಬೇಜಾರಾಗ್ತಿತ್ತು, ಸೊ ಅದಕ್ಕೆ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಗೈಸ್ ನಿಮಗೆ ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ. ಸೊ ವಿಡಿಯೋ ನೋಡ್ತಾ ಇರಿ. ಬೆಟ್ಟದ ಮೇಲೆಯಿಂದ ವ್ಯೂ ನೋಡಿ ಗೈಸ್ ಯಾವ ಥರ ಇದೆ ನಮ್ಮ ಮೈಸೂರು, ಯಾವ ಥರ ಕಾಣಿಸ್ತದೆ ನೋಡಿ. ಒಳ್ಳೆ ಎಲ್ಲ ಸ್ಟಾರ್ಸ್ ಥರ ಕಾಣಿಸ್ತಿದೆ ನೋಡಿ ಮೈಸೂರು ಪೂರ್ತಿ. ಲೈಟ್ಸು ಒಳ್ಳೆ ಸ್ಟಾರ್ಸ್ ಥರ ಕಾಣಿಸ್ತಿದೆ. ಹಲೋ ಗೈಸ್, ನಾನು ಇವಾಗ ನನಗೆ ಕೈ ನೋವು ಬಂತು ಅಂತ ಅಂದ್ಬಿಟ್ಟು ಮನೋಜ್ ಅವ್ರು ಕೊಟ್ಟಿದ್ದೀನಿ ಗಾಡಿ ಓಡಿಸೋಕ್ಕೆ. ಬೆಟ್ಟ ಮುಗೀತು, ಒಳಗಂತೂ ಹೋಗೋಕ್ಕಾಗಲಿಲ್ಲ, ಭಾನುವಾರ ಬೇರೆ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಆಚೆಯಿಂದನೇ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದ್ಬಿಟ್ಟು ಇವಾಗ ಸಡನ್ನಾಗಿ ಹಂಗೆ ಬರ್ತಾ ಏನೋ ಒಂದು ಟಾಪಿಕ್ ಗೊತ್ತು ಅಂದ್ಕೊಳ್ಳಿ, ಕಷ್ಟ ಅನ್ನಂಗೆ. ನಾನು ನಿಮ್ಗೆ ಹೇಳ್ತಿದ್ದೆ ಹಿಂಗೆ, ಕಷ್ಟ ಅನ್ನೋದು ಅದೇ ಲೈಫಲ್ಲ, ಅದೊಂದು ಪಾರ್ಟ್ ಅಷ್ಟೇ. ಅದೇ ಲೈಫ್ ಆಗಿಬಿಡಲ್ಲ, ಅದು ಯಾವ್ದಾದ್ರು ಒಂದು ಪಾರ್ಟಲ್ಲಿ ಬರುತ್ತೆ ಅಷ್ಟೇ. ಅದಾದ್ಮೇಲೆ ಹೋಗ್ಬಿಡುತ್ತೆ ಅದ್ರ ಪಾಡ್ಗದು. ನಾವು ಸ್ಟ್ರಗಲ್ ಮಾಡಬೇಕಷ್ಟೇ ಅಂತ ಹೇಳ್ತಿದ್ದೀವಿ ಅವ್ರಿಗೆ. ಸರ್ ಗೈಸ್ ನಿಮ್ಗೆ ವಾಚ್ ಹಾಕೋದು, ಗಂಡು ಬಾಯ್ಸು ವಾಚ್ ಹಾಕೋದು ಏನಕ್ಕೆ ಗೊತ್ತಾ? ನೋಡಿ ನಾನು ಹಿಂಗೆ ವಾಚ್ ಹಾಕೋದು ಏನಕ್ಕೆ ಗೊತ್ತೇನೋ? ಏನು ವಾಚ್ ಹಾಕ್ತದೆ? ನಾನು ಹಾಕಿದ್ದೀನಲ್ಲ. ಹಾಕ್ತ್ಯಾ? ಏನಕ್ಕೆ ಹಾಕೋದು ಗೊತ್ತಾ ನಿಮಗೆ ವಾಚು? ಅದ್ರ ರೀಸನ್ ಗೊತ್ತಾ ನಿನಗೆ? ಟೈಮ್ ನೋಡಿ. ಸರಿ ಓಕೆ, ಕಾಸ್ಟ್ಲಿ ವಾಚ್ ಏನಕ್ಕೆ ಹಾಕೋದು ಗೊತ್ತಾ? ದುಡ್ಡು ಐತೆ ಅಂತ ತೋರಿಸ್ಕೊಳಕ್ಕೆ.
ತಪ್ಪು ಕಾಸ್ಟ್ಲಿ ವಾಚು ಬಾಯ್ಸ್ ಏನಕ್ಕೆ ಹಾಕೋದು ಅಂತ ಅಂದರೆ, ನಾವು ಬಾಯ್ಸು ಯಾವತ್ತು ಕಾಸ್ಟ್ಲಿ ವಾಚ್ ಹಾಕೋದು ಟೈಮ್ ನೋಡೋಕ್ಕಲ್ಲ. ನಾವು ಏನಕ್ಕೆ ಕಾಸ್ಟ್ಲಿ ವಾಚ್ ಹಾಕೋದು ಅಂದರೆ ಜನ ನಾವು ಹಾಕಿರೋ ವಾಚ್ನ ನಾವು ನಮ್ಮ ಟೈಮ್ ಹೆಂಗಿದೆ ಅಂತ ಡಿಸೈಡ್ ಮಾಡೋಕೆ, ಅದಕ್ಕೆ ಕಾಸ್ಟ್ಲಿ ವಾಚ್ ಹಾಕೋದು. ಇದು ನಾನು ಅನ್ಕೊಂಡಿರೋದು. ಏನು ಹೇಳ್ತೀರಾ? ಅವರ ಪ್ಲಸ್ ಏನಂತೀರಾ ಕಾಮೆಂಟ್ ಮಾಡಿ ನೀವು. ನಾನು ನಿಮ್ಗೆ ಅದನ್ನೇ ಹೇಳೋದು ಯಾವಾಗಲೂ ಡೈಲಿ. ಅದಕ್ಕೆ ಮಾಡ್ತಾರೆ. ತುಂಬಾ ದಿನ ಆದ್ಮೇಲೆ ಬರೋದು ಸಿಕ್ಕೋನೆ ಗೈಸ್ ನಮ್ಗೆ. ಅವ್ನು ಕೂದಲು ನೋಡಿ ಗೈಸ್ ಹೆಂಗ್ ಬಿಟ್ಟವನೆ. ನಿಮ್ಗೆ ಹಾಕ್ತೀನಿ ವಿಡಿಯೋ. ಇಲ್ಲ ಹಂಗೆ ಇರೋದು. ಮುಂಚೆ ಎಷ್ಟು ಬಿಟ್ಟಿದ್ದ ಮಗ ಗೈಸ್? ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗೌತಮ್ ಹೇಳಿರೋದೆಲ್ಲ ಯಾರೋ ಅವನಿಗೆ ಮೋಟಿವೇಟ್ ಮಾಡಿರೋದೇ, ಅವನು ನಮಗೆ ಏನೋ ತಲೆಗೆ ಶೂಟ್ ಮಾಡ್ತಿದ್ದ. ಬಟ್ ಪರವಾಗಿಲ್ಲ, ನಮ್ಗೆ ಒಳ್ಳೇದು ಹೇಳಿರೋದನ್ನ ಅದು ಇನ್ನೊಬ್ರು ಒಳ್ಳೇದಾಗಂಗೆ ಹೇಳಲೇಬೇಕಲ್ಲ ಗೈಸ್. ಪರವಾಗಿಲ್ಲ ಗೈಸ್, ಏನೋ ಒಂದು ಮೋಟಿವೇಟ್ ಮಾಡೋನೆ, ಒಳ್ಳೇದು ಹೇಳೋನೆ ಅಂದ್ಬಿಟ್ಟು ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ಅದು ಕಾಪಿನೇ ಮಾಡಿರೋದು, ಪರವಾಗಿಲ್ಲ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಇದೇ ಫಸ್ಟ್ ಅವನು. ಈಗ ನೋಡಿ ಕರೆಕ್ಟಾಗಿ ಒಂದು 10 ಕಾಲು ಅನ್ಕೊಳ್ಳಿ, ಇಷ್ಟೋ ತನಕ ಆಚೆ ಇರೋದು ಇದೇ ಫಸ್ಟ್ ಇವನು. ಇಲ್ಲ ಅಂದರೆ 9 ಗಂಟೆಗೆ ಮನೆಗೆ ಸೇರ್ಕೊಬಿಡ್ತಾನೆ ಹುಡುಗಿ ಥರ. ಅವ್ರ ಮನೇಲಿ ಆಗ್ಲಿಂದ ಒಂದು 10 ಫೋನ್ ಮಾಡೋರೆ, ಎಲ್ಲಿದೆಯಾ ಅಂತ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.